ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ಬಿಗ್ ಬಾಸ್ ಟಾಸ್ಕು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕಂಟೆಸ್ಟೆಂಟು ಕೂಡ ಬೆನ್ನಲ್ಲಿ ಶೀಲ್ಡನ್ನ ಹಾಕ್ಕೋಬೇಕು. ಸೊ, ಅದಕ್ಕೆ ಕೆಲವೊಂದು ನೈಫ್‌ಗಳನ್ನ, ಚಾಕುಗಳನ್ನ ಚುಚ್ಚಿರ್ತಾರೆ. ಸೊ, ಯಾವ ಹೆಸರನ್ನ ಬಿಗ್ ಬಾಸ್ ಹೇಳ್ತಾರೆ, ಯಾವ ಕಂಟೆಸ್ಟೆಂಟ್ ಹೆಸರು ಬರುತ್ತೋ, ಆ ಕಂಟೆಸ್ಟೆಂಟು ತಮ್ಮ ಬೆನ್ನ ಹಿಂದೆ ಇರುವಂತಹ ಚಾಕುಗಳನ್ನ ತೆಗೆದು ಬೇರೆ ಕಂಟೆಸ್ಟೆಂಟ್‌ಗೆ ಹಾಕ್ಬೋದು ಅಥವಾ ಬೇರೆಯೊಬ್ಬ ಕಂಟೆಸ್ಟೆಂಟ್ ಚಾಕುವನ್ನ ತೆಗೆದು ಅವರು ಯಾವ ಒಬ್ಬ ವ್ಯಕ್ತಿಗೆ ನಾಮಿನೇಟ್ ಮಾಡ್ತಾರೋ, ಆ ವ್ಯಕ್ತಿಗೆ ಹಾಕ್ಬೋದು ಕಾರಣಗಳನ್ನ ಕೊಟ್ಟು. ಇದ್ರಲ್ಲಿ ಎಷ್ಟು ಡಿಫರೆಂಟ್ ಆದಂತಹ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಯಪ್ಪಾ! ಕೇಳೋದಕ್ಕೇನೆ ಕಷ್ಟ ಆಗತ್ತೆ ಆ ರೀತಿ. ನಿನ್ನೆ ಒಂದು ಎಪಿಸೋಡಲ್ಲಿ ನೀವು ನೋಡಿರ್ಬೋದು ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ಹಾಗೇನೆ ಮತ್ತೆ ಕಾವ್ಯ ಅವರಿಗೆ ಚಾಕುವನ್ನ ಹಾಕ್ತಾರೆ. ಸೊ, ಇದು ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ, ಇದುವರೆಗೂ ಗಿಲ್ಲಿ ಅವರು ರಕ್ಷಿತಾ ಅವ್ರಿಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಆದ್ರೆ ಈಗ ರಕ್ಷಿತಾ ಅವರು ಗಿಲ್ಲಿ ಅವರಿಗೇನೆ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ಬಹುದು. ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಮೇಲಂತೂ ಪೂರ್ತಿಯಾಗಿ ಬದಲಾಗಿದ್ದಾರೆ. ಮೊದ್ಲೆಲ್ಲ ರಕ್ಷಿತಾ ಅವರ ತಿಳುವಳಿಕೆ ಮಾತಾಡೋದು ತುಂಬಾ ಇಷ್ಟ ಆಗ್ತಾ ಇತ್ತು. ಆದ್ರೆ ಬರ್ತಾ ಬರ್ತಾ ಅವ್ರ ಆಟನೇ ಒಂಥರ ತುಂಬಾ ಸ್ಟ್ರಾಟಜಿಕ್ ಆಗಿದೆ. ಅವರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಸೊ, ನಿನ್ನೆ ಕಾರಣನೂ ಅಷ್ಟೇ. ಪ್ರತಿ ಸಲನೂ ಅಷ್ಟೇ ಗಿಲ್ಲಿಯಿಂದ ಕಾವ್ಯ, ಕಾವ್ಯಯಿಂದ ಗಿಲ್ಲಿ ಇದೇ ಆಗಿದೆ. ಆದ್ರೆ ಅವರಿಬ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅವ್ರದ್ದು ಒಂಥರ ಪ್ಯೂರ್ ಫ್ರೆಂಡ್‌ಶಿಪ್ಪು. ಇದನ್ನ ನೋಡಕ್ ಆಗ್ದೇನೆ ಸೊ, ಅದೊಂದು ಕಾರಣವನ್ನ ಕೊಟ್ಟು ಅವರಿಬ್ಬರನ್ನ ಇದುವರೆಗೂ ಮನೆಯಲ್ಲಿ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಇವತ್ತು ಗಿಲ್ಲಿ ಹಾಗೆ ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ರಾಶಿಕಾ ಅವರು. ರಾಶಿಕಾ ಅವರು ಕಾರಣ ಕೊಡ್ತಾರೆ. ಸೊ, ಕಾವ್ಯ ಅವರು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸ್ಟ್ಯಾಂಡ್ ತಗೊಂತಾರಂತೆ ಅಂತ. ಹೌದು, ನಿನ್ನೆ ರಾಶಿಕಾ ಅವ್ರಿಗೆ ಕಾವ್ಯ ಅವರು ಹಾಕಿದ್ರು. ಚಾಕುವನ್ನ ಹಾಕಿದಾಗ ಆವಾಗ ಕಾರಣ ಕೊಟ್ರು. ಸೊ, ಅವರು ಎಲ್ಲೋ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಾರೆ ರಾಶಿಕಾ ಅವರು ಅಂತ. ಅದನ್ನೇ ತಿರುಗಿಸಿ ಇವ್ರು ಹೇಳ್ತಿದ್ದಾರೆ ಅನ್ಸುತ್ತೆ. ನಿನ್ನೆ ಕಾವ್ಯ ಅವರು ಹೇಳ್ತಾರೆ, "ನಾನು ಅಟ್‌ಲೀಸ್ಟ್ ಒಬ್ಬ ವ್ಯಕ್ತಿಗಾದ್ರೂ ಸ್ಟ್ಯಾಂಡ್ ತಗೊಂತೀನಿ. ನೀವು ಅದನ್ನು ಮಾಡ್ತಾ ಇಲ್ವಲ್ಲ" ಅಂತ ಹೇಳ್ತಾರೆ. ಸೊ, ಅದನ್ನ ಇವಾಗ ತಿರುಗಿಸಿ ರಾಶಿಕಾ ಅವರು ಕಾವ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ, ಕಾವ್ಯ ಅವರು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಸೊ, ಗಿಲ್ಲಿಯಿಂದ ಕಾವ್ಯ ಈ ತರ ಅಂತ ಎಲ್ಲ ಮಾತಾಡ್ತಾರೆ. ಆಗ ಕಾವ್ಯ ಅವ್ರು ಹೇಳ್ತಾರೆ, "ಓಕೆ, ಸರಿ, ಎಲ್ಲಾರು ಅಷ್ಟೇನೆ ನಮ್ಮ ಒಂದು ಫ್ರೆಂಡ್‌ಶಿಪ್ ಅನ್ನ ನೋಡ್ಕೊಂಡು ಸಹಿಸಕ್ಕಾಗದೆ ಈ ರೀತಿ ಹೇಳ್ತಾ ಇದ್ದೀರಾ. ನೋಡೋಣ ಯಾರಾದ್ರೂ ಒಬ್ರಾದ್ರೂ ನಮ್ಮ ತರ ಒಂದು ಫ್ರೆಂಡ್‌ಶಿಪ್ ಅನ್ನ ಬಿಲ್ಡ್ ಮಾಡಿ ತೋರಿಸ್ಲಿ" ಅಂತ ಹೇಳಿ ಕಾವ್ಯ ಅವರು ರಾಶಿಕಾ ಅವರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ. ಸೊ, ಓಕೆ ಅಂತ ಹೇಳಿ ಇವ್ರು ರಾಶಿಕಾ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಗಿಲ್ಲಿ ಅವರಿಗೆ ಚಾಕುವನ್ನ ಹಾಕ್ತಾರೆ ರಾಶಿಕಾ ಅವರು. ಆವಾಗ್ಲೂ ಅಷ್ಟೇ ಗಿಲ್ಲಿ ಎಲ್ ಬೇಕೋ ಅಲ್ಲಿ ಕಾಮಿಡಿ ಮಾಡಲ್ಲ, ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ ಅಂತ ರಾಶಿಕಾ ಅವರು ಕಾರಣವನ್ನ ಕೊಡ್ತಾರೆ. ಆಗ ಗಿಲ್ಲಿ ಅವರು ಹೇಳ್ತಾರೆ, "ಸೊ, ನಮ್ದು ಫ್ರೆಂಡ್‌ಶಿಪ್ಪು ಬಟ್ ನಿಮ್ಗೆ ಆ ತರ ಇಲ್ವಲ್ಲ, ನೀವಿರಲ್ವಾ? ಸೂರಜ್ ಅವ್ರ ಜೊತೆಗೆ ಇರ್ತೀರಾ. ನಿಮ್ಮ ಕಂಫರ್ಟಲ್ಲಿ ನೀವಿರ್ತೀರಾ. ನಮ್ ಕಂಫರ್ಟ್ ಯಾರ್ ಅನ್ಸ್ತಾರೆ ನಾನಿರ್ತೀನಿ" ಅಂತ ಹೇಳ್ತಾರೆ. ಗಿಲ್ಲಿ ಎಲ್ ಬೇಕೋ ಅಲ್ಲಿ ಕಾಮಿಡಿ ಮಾಡು ಅಂತ ರಾಶಿಕಾ ಅವ್ರು ಹೇಳ್ತಾರೆ. ಅದಾದ್ಮೇಲೆ ರಾಶಿಕಾ ಅವ್ರು ಹೇಳ್ತಾರೆ, "ಕಾವ್ಯ ಅವ್ರ ಹತ್ರ ಅದ್ ತರ್ಸ್ಕೊತೀಯಾ, ಇದ್ ತರ್ಸ್ಕೊಂತೀಯಾ" ಅಂತ ಹೇಳಿ. "ಓಕೆ, ನಿಮಗ್ ಬೇಕಂದ್ರೆ ನೀವು ತರ್ಸ್ಕೊಳ್ಳಿ. ಯಾಕೆ ನೀವು ತರ್ಸ್ಕೊಳಲ್ವಾ? ಸೂರಜ್ ಅವ್ರ ಹತ್ರ ಕಾಫಿ ತರ್ಸ್ಕೊಳಲ್ವಾ?" ಅಂತ ಗಿಲ್ಲಿ ಅವ್ರು ಕೇಳ್ತಾರೆ. "ಇದುವರೆಗೂ ತರ್ಸ್ಕೊಂತ ಇರ್ಲಿಲ್ಲ. ಇನ್ಮೇಲ್ ತರ್ಸ್ಕೊಂತೀನಿ" ಅಂತ ರಾಶಿಕಾ ಅವ್ರು ಹೇಳ್ತಾರೆ. ಇದಾದ್ಮೇಲೆ ಗಿಲ್ಲಿ ಅವ್ರು ಹೇಳ್ತಾರೆ, "ಅಯ್ಯೋ! ಸೂರಜ್ ಅಣ್ಣನ್ನ ನಿಜವಾಗ್ಲೂ ಸರ್ವನ್ಟ್ ಮಾಡ್ಬಿಟ್ರು ರಾಶಿಕಾ ಅವ್ರು" ಅಂತ ಹೇಳಿ ನಗಾಡ್ತಾರೆ. ಇದಾದ್ಮೇಲೆ "ಪಕ್ಕಾ ನೀವು ಮನೆಯಿಂದ ಹೋಗ್ತೀರಾ ರಾಶಿಕಾ ಅವ್ರೆ? ಈ ವಾರ ಮನೆಯಿಂದ ಪಕ್ಕಾ ಹೋಗ್ತೀರಾ" ಅಂತ ಹೇಳಿ ನಗಾಡ್ತಾರೆ. ಗಿಲ್ಲಿ ಅವ್ರಿಗೆ ಏನ್ ಕೊಟ್ರು ಅವ್ರು ತಿರ್ಗಾ ಕೊಡ್ದೇ ಬಿಡಲ್ಲ. ಅವ್ರು ಮತ್ತೆ ಮಾತಾಡಕ್ಕೆ ಆಗಿರ್ಬಾರ್ದು. ಆ ತರ ಒಂದು ವಾರ್ನಿಂಗ್ ಅನ್ನ ಮಾತನ್ನ ಕೊಟ್ಟು ಮಾತಲ್ಲೇ ಅವ್ರು ಸುಸ್ತಾಗ್ಬಿಡ್ಬೇಕು. ಹಾಗ್ ಮಾಡ್ಬಿಡ್ತಾರೆ. ಸೊ, ಡೇ 1 ಇಂದಾನು ಕಾವ್ಯ, ಗಿಲ್ಲಿ ಫ್ರೆಂಡ್‌ಶಿಪ್‌ನ ಒಡೆಯೋದಕ್ಕೆ ತುಂಬಾ ಜನ ಟ್ರೈ ಮಾಡಿದ್ರು ಮನೆಯಲ್ಲಿ. ಆದ್ರೆ ಇದುವರೆಗೂ ಯಾರಿಗೂ ಕೂಡ ಅವರ ಫ್ರೆಂಡ್‌ಶಿಪ್ ಅನ್ನ ಬ್ರೇಕ್ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ಇವಾಗ ಮತ್ತೆ ಒಂದು ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ. ಅವರು ಒಂದು ಫ್ರೆಂಡ್‌ಶಿಪ್ ಇಂದ ಹಾಗಾಗ್ತಿದೆ, ಹೀಗಾಗ್ತಿದೆ. ಅವರಿಬ್ರು ಅವ್ರ ಕಂಫರ್ಟ್ ಝೋನಲ್ಲೇ ಇರ್ತಾರೆ. ಅವ್ರಿಗೆ ಅವ್ರು ಮಾತ್ರ ಸ್ಟ್ಯಾಂಡ್ ತಗೋತಾರೆ ಅಂತ ಹೇಳಿ. ಯಾರು ಏನೇ ಮಾಡಿದ್ರು ಗಿಲ್ಲಿ ಕಾವ್ಯ ಫ್ರೆಂಡ್‌ಶಿಪ್‌ನ ಹಾಳು ಮಾಡೋದಕ್ಕಂತೂ ಆಗಲ್ಲ. ಅಷ್ಟೇ ಅಲ್ಲ, ಗಿಲ್ಲಿ ಅವರು ಒಬ್ರ ಜೊತೆ ಕಮಿಟ್ ಆದ್ರು, ಒಬ್ರು ಅವ್ರ ಮನಸ್ಸಿಗೆ ಹತ್ರ ಆದ್ರು ಅಂದ್ರೆ ಬಿಟ್ಕೊಡೋ ಮಾತೇ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಎಪಿಸೋಡಲ್ಲಿ ರಘು ಅವರು
ಗಿಲ್ಲಿ ಅವರಿಗೆ ಚಾಕುವನ್ನ ಚುಚ್ತಾರೆ. ಆವಾಗ್ಲೂ ಕೂಡ ಕಾರಣವನ್ನ ಕೊಡೋದು. ಸೊ, ಗಿಲ್ಲಿ ಅವರು ಎಲ್ ಬೇಕೋ ಅಲ್ಲಿ ಕಾಮಿಡಿ ಮಾಡಲ್ಲ. ತುಂಬಾ ಓವರ್ ಆಗಿ ಆಡ್ತಾನೆ, ತೇಜೋವಧೆ ಮಾಡ್ತಾನೆ ಅಂತ ಹೇಳಿ ಮನೆ ಕೆಲ್ಸ ಏನು ಮಾಡಲ್ಲ ಅಂತ ರಘು ಅವರು ಬ್ಲೇಮ್ ಮಾಡಿದಾಗ್ಲೂ ಕೂಡ, ಸೊ ನನ್ ಜೊತೆ ಮಾತಾಡ್ಬೇಡ ಹಾಗೆ ಹೀಗೆ ಅಂತ ಕಾನ್ವರ್ಜೇಷನ್ ಮುಂದುವರೆದ್ರು ಕೂಡ ಅಷ್ಟೆಲ್ಲಾ ಜಗಳ ಆದ್ರೂನು ಗಿಲ್ಲಿ ಅವ್ರು ಹೇಳ್ತಾರೆ, "ಯಾಕಣ್ಣ ನಾನೇ ಯಾಕೆ ಮಾತಾಡೋದ್ ಬಿಡ್ಲಿ? ನಾನ್ ಮಾತಾಡ್ತೀನಿ. ನಾನ್ ನಿನ್ ಜೊತೆಗ್ ಇರ್ತೀನಿ" ಅಂತ ಹೇಳ್ತಾರೆ. ಅದು ಗಿಲ್ಲಿ ಅಂದ್ರೆ. ನೋಡೋಣ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ. ಯಾರೆಷ್ಟೇ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದ್ರು ಕೂಡ ಗಿಲ್ಲಿಯ ಒಂದು ಗತ್ತು ಹೊರಗಿರುವಂತ ಜನಕ್ಕೆ ಗೊತ್ತು. ಸೊ ಹಾಗಾಗಿ ಅವ್ರು ಏನೇ ಮಾಡಿದ್ರು ಸೇವ್ ಆಗ್ತಾರೆ. ಚೆನ್ನಾಗ್ ಆಡ್ತಾ ಇದ್ದಾರೆ. ಎಂಟರ್‌ಟೈನ್‌ಮೆಂಟ್ ಅಥವಾ ಬಿಗ್ ಬಾಸ್ ಅನ್ನೋದು ಈ ಸೀಸನ್ ಅಲ್ಲಿ ಕಾಣಿಸ್ತಿರೋದು ಗಿಲ್ಲಿ ಅವರಿಂದ ಅಂತ ಹೇಳ್ಬೋದು. ನೋಡೋಣ ಏನೆಲ್ಲ ಆಗುತ್ತೆ ಮನೆಯಲ್ಲಿ ಇವತ್ತಿನ ಎಪಿಸೋಡ್‌ಗೆ ವೇಟ್ ಮಾಡ್ತಾ ಇರಿ. ಸೊ ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.